ವೆಲ್ಕಮ್ ಬ್ಯಾಕ್. ಆ ಭಾಗದ ರೈತರು ಕಷ್ಟಪಟ್ಟು ರಾಗಿ ಬೆಳೆದಿದ್ರು. ಆದರೆ ರಾಗಿ ಖರೀದಿಸುವ ಕೇಂದ್ರದಲ್ಲಿ 5 ದಿನಗಳ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ರಾಗಿ ಕೇಂದ್ರದಲ್ಲಿ ಅವ್ಯವಸ್ಥೆ ಆಗರ. ರಾಗಿ ಮಾರಲು ರೈತರ ಪರದಾಟ. ಇದು ದೊಡ್ಡಬಳ್ಳಾಪುರದ ಎಪಿಎಂಸಿ ಆವರಣ. ಇಲ್ಲೇನು ಟ್ರಾಕ್ಟರ್ಗಳ ರ್ಯಾಲಿ ನಡೆದಿದ್ಯಾ ಅನ್ಕೊಂಡ್ರ? ಖಂಡಿತ ಅಲ್ಲ. ಬೆಂಗಳೂರು ಹೊರವಲಯದ ರೈತರು ವರ್ಷವಿಡೀ ಬೆಳೆದ ರಾಗಿ ಮಾರಾಟಕ್ಕೆ ಕಷ್ಟಪಡ್ತಿರುವ ದೃಶ್ಯ ಇದು. ವರ್ಷವಿಡೀ ಬೆಳೆ ಬೆಳೆಯೋದು ಒಂಥರ ಕಷ್ಟವಾದ್ರೆ, ಕೈಗೆ ಸಿಕ್ಕಿದ ಚಿನ್ನದಂತಹ ಬೆಳೆಯನ್ನ ಮಾರೋದು ರೈತರಿಗೆ ಇನ್ನಿಲ್ಲದ ಕಷ್ಟವಾಗಿದೆ. ದೊಡ್ಡಬಳ್ಳಾಪುರದ ರಾಗಿ ಖರೀದಿ ಕೇಂದ್ರದಲ್ಲಿ ಸಿಬ್ಬಂದಿ ಕೊರತೆಯಿಂದಾಗಿ ರಾಗಿ ಖರೀದಿ ವಿಳಂಬವಾಗ್ತಿದೆ. ಹೀಗಾಗಿ ನೂರಾರು ಟ್ರಾಕ್ಟರ್ಗಳು ಎಪಿಎಂಸಿ ಆವರಣದಲ್ಲೇ ಸಾಲುಗಟ್ಟಿ ನಿಂತಿವೆ. ಅಕ್ಕಿ ಬರೋದು ಇಲ್ಲೇ, ಅಕ್ಕಿ ಖಾಲಿ ಆಗೋದು ಇಲ್ಲೇ. ಅವ್ರನ್ನ ಮೇಂಟೈನ್ ಮಾಡೋಕ್ಕೆ ಕೂಲಿಯರಿಲ್ಲ. ನಮ್ಮ ರೈತರು ರಾಗಿ ತತ್ತಾರೆ ಅನ್ನೋದು ಇವ್ರಿಗೂ ಗೊತ್ತಿದೆ. ಫಸ್ಟ್ ಪ್ರಿಫರೆನ್ಸ್ ಏನಿರೋದು ರೈತರು ರಾಗಿ ಖಾಲಿ ಮಾಡಬೇಕಾಗಿತ್ತು. ಇವ್ರೇನು ಮಾಡ್ತಾರೆ, ಅಕ್ಕಿ ಖಾಲಿ ಮಾಡಬೇಕು, ಅಕ್ಕಿ ಖಾಲಿ ಮಾಡಿಬಿಟ್ಟು ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟವ್ರೆ ಹೊರತು ನಮ್ಮ ರೈತರೆಲ್ಲ ಇಲ್ಲಿ ಸೊಳ್ಳೆ ಹೊಡಿತಾವ್ರೆ. 5 ದಿವಸದ ವನವಾಸ ಇವರು. ಈಗಾಗಲೇ ರಾಗಿ ಮಾರಾಟ ಮಾಡಲು 12,000ಕ್ಕೂ ಹೆಚ್ಚು ರೈತರ ನೋಂದಣಿಯಾಗಿದೆ. ಆದರೆ ಪ್ರತಿದಿನ 10 ರಿಂದ 20 ಟ್ರಾಕ್ಟರ್ ಲೋಡ್ ಅಷ್ಟೇ ಕ್ಲಿಯರ್ ಮಾಡಲಾಗ್ತಿದೆ. ಕೆಲ ರೈತರು 5-6 ದಿನ ನಿಂತಲ್ಲೇ ನಿಲ್ಲುವಂತಾಗಿದೆ. ಇನ್ನು ಬಾಡಿಗೆಗೆ ಟ್ರಾಕ್ಟರ್ ಪಡೆದು ಬಂದವರು ಬಾಡಿಗೆ ಕಟ್ಟಲಾಗದೆ ಆಕಾಶ ನೋಡುವಂತಾಗಿದೆ. ಇವಾಗ ಸೀರಿಯಲ್ ಪ್ರಕಾರ ತರ್ತಾ ಇಲ್ಲ ಯಾರು ರೈತರು. ನಾವು ತಗೊಂಡೋಗೋಣ ಅಂತ ಹೇಳಿ ರೈತರು ಏನು ಮಾಡ್ತಾರೆ, ಎಲ್ಲ ರೈತರು ಬಂದಿದ್ದು ಕುತ್ಕೊಂಡು ನಾಳೆ ಇವತ್ತು ಇಲ್ಲಿ 500 ಗಾಡಿ ಇದ್ರೆ ನಾಳೆ 1000 ಗಾಡಿ ಬರ್ತವೆ. ಇಲ್ಲೆಲ್ಲ ಗಲಾಟೆ ಆಗ್ತವೆ. ಕಂಟ್ರೋಲ್ ಮಾಡೋರು ಯಾರು? ಅಧಿಕಾರಿಗಳು ನುಡಿದಂತೆ ನಡೆದಿಲ್ಲ. ಇಲ್ಲಿ ನಡೆದಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ. ರೈತರು ಯಾರು ನಮ್ಮ ಮನೆಗೇನು ರಾಗಿ ಏನು ಅಲ್ಲಿ ಏನು ಇಲಿಗಳೇನು ತಿಂದಾಕಲ್ಲ. ಸೀರಿಯಲ್ ಪ್ರಕಾರ ಅಂದಿದ್ರೆ ಅವ್ರು ಬರೋ ನಿಧಾನಕ್ಕೆ ತಂದು ಹಾಕೋರು. ಹಸಿದವರ ಹೊಟ್ಟೆ ತುಂಬಿಸಲು ಬಂದ ರೈತರು ಬಿಸಿಲಿನಲ್ಲಿ ಪರದಾಡ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ರೈತರ ಸಮಸ್ಯೆಗೆ ಸ್ಪಂದಿಸಬೇಕಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.